ನಿನ್ನಂತೆ ನೀನೇನಾದ್ರು ಇವತ್ತು ಪ್ರೀತಿಸೋದು ಕಷ್ಟನಾ? ತನ್ನನ್ನೇ ನಮಗೋಸ್ಕರ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನಿನ್ನ ಸಹೋದರರನ್ನು ಅಥವಾ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿನ ಹೇಗೆ ಪ್ರೀತಿಸಬೇಕು, ಹೆಂಡತಿ ಗಂಡನ ಯಾವ ರೀತಿ ಅಧಿಕಾರಬೇಕು, ಮಕ್ಕಳನ್ನ ಯಾವ ರೀತಿ ಪ್ರೀತಿ ಬೆಳೆಸಬೇಕು, ಮಕ್ಕಳು ಯಾವ ರೀತಿಯಾಗಿ ತಂದೆ ತಾಯಿ ವಿಧೇಯರಾಗಿರಬೇಕು. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಈ ದಿನದಲ್ಲಿ ನಾವು ಯಾವ ವಾಕ್ಯವನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುದಾಗಿ ಕೇಳೋದಾದ್ರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಆತ್ಮನ ಫಲಗಳು, ಅಂದ್ರೆ ದೇವರ ಆತ್ಮನಿಂದ ಉಂಟಾಗುವಂತ ಫಲದಲ್ಲಿ ಪ್ರೀತಿ ಎಂಬುದರ ಬಗ್ಗೆ ತಿಳ್ಕೋಣ. ಈ ಪ್ರೀತಿ ಅನ್ನುವಂಥದ್ದು ಏನು, ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಸಿಸ್ಟರ್ಸ್. ಮೊದಲನೇದಾಗಿ ಅದಕ್ಕೆ ವಾಕ್ಯ ಗಮನಿಸೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಶಾದುತ್ವ, ಕ್ಷಮೆ, ದಮೆ ಇಂಥವುಗಳೇ. ಆಮೇನ್. ಸೊ ಈ 9 ಫಲದಲ್ಲಿ, ಅಂದ್ರೆ ದೇವರಾತ್ಮನಿಂದ ಉಂಟಾಗುವಂತ ಈ 9 ಫಲದಲ್ಲಿ ಮೊದಲನೇದಾಗಿ ಪ್ರೀತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪ್ರೀತಿ ಅಂದ್ರೆ ಏನು, ಪ್ರೀತಿ ಯಾವ ರೀತಿಯಾಗಿ ಇದೆ, ಈ ಪ್ರೀತಿ ಯಾವ ರೀತಿಯಾಗಿದೆ ಅಂದ್ರೆ ದೇವರ ಆತ್ಮನಿಂದ ಉಂಟಾಗುವಂತ ಫಲ ಅಥವಾ ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ. ಸೊ ಇದರ ನಿಜ ಸ್ವರೂಪ ಅಥವಾ ಇದರ ಕಾರ್ಯ ಏನು ಎಂಬುದಾಗಿ ತಿಳ್ಕೋಣ. ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಅಥವಾ ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಸರ್ವೇ ಸಾಧಾರಣವಾಗಿ ನಾವೆಲ್ಲರೂ ಹೇಳುವುದುಂಟು. ಆದರೆ ಆ ಪ್ರೀತಿಗೆ ಕಾರ್ಯಗಳೇನು? ಯಾಕಂದ್ರೆ ನಾವು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಗಮನಿಸುವಾಗ, ಆತ್ಮ ಇಲ್ಲದೆ ಇರುವಂತ ದೇಹ ಸತ್ತಿರೋ ಪ್ರಕಾರ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಕಾರ್ಯದಲ್ಲಿ ಕೆಲ ಕಾರ್ಯಗಳನ್ನು ಗಮನಿಸ್ತಾ ಹೋಗೋಣ. ಅದಕ್ಕಾಗಿ ವಚನ, ಕೀರ್ತನೆ 36ನೇ ಅಧ್ಯಾಯ 7ನೇ ವಚನ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಆಮೆನ್. ಈ ವಾಕ್ಯದಲ್ಲಿ ಗಮನಿಸುವಂಥದ್ದು ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು ಎಂಬುದಾಗಿ. ಈ ಅಮೂಲ್ಯವಾದ ಪ್ರೀತಿ ಯಾವ ರೀತಿಯಾಗಿ ಕಾರ್ಯ ಮಾಡಿದೆ ಅಂದ್ರೆ ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ ಅಥವಾ ದೇವರಿಂದ ಉಂಟಾಗಿರುವಂತಹ ಪ್ರೀತಿ ಯಾವ ರೀತಿಯಾಗಿ ಕಾರ್ಯ ಮಾಡಿದೆ ಎಂಬುದಾಗಿ ನಾವು ಕೇಳೋದಾದ್ರೆ, ಐಗುಪ್ತ ದೇಶದಲ್ಲಿದ್ದಂತ ಜನರನ್ನು ಅಂದ್ರೆ ದಾಸತ್ವದಲ್ಲಿದ್ದಂತ ಜನರನ್ನು ಬಿಡಿಸುವಂತ ಪ್ರೀತಿ ನಮ್ಮ ಕರ್ತನಾದ ಯೆಹೋವನ ಪ್ರೀತಿ ಅಥವಾ ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತನ ಪ್ರೀತಿ ಎಂಬುದಾಗಿ ಹೇಳ್ಬೋದು. ಅದಕ್ಕಾಗಿ ವಾಕ್ಯ ಗಮನಿಸೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 8ನೇ ವಚನ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ತೋರ್ಪಡಿಸಿ ಆ ದೇಶದೊಳಗಿಂದ ಬರಮಾಡಿದನು. ಆಮೇನ್. ಬ್ರದರ್ ಸಿಸ್ಟರ್ಸ್, ದೇವರ ಪ್ರೀತಿ ಎಷ್ಟೋ ಅಮೂಲ್ಯವಾಗಿದೆ. ಆ ಅಮೂಲ್ಯವಾದ ಪ್ರೀತಿ ನಮ್ಮ ಮೇಲೆ ಅಮೂಲ್ಯವಾದ ಪ್ರೀತಿ ಇಟ್ಟಿರೋದ್ರಿಂದ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂತ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿರುವಂತ ಪ್ರೀತಿ ಅದು ಅಮೂಲ್ಯವಾದದ್ದು. ಅದು ಮಾತ್ರ ಅಲ್ಲ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 13ನೇ ವಚನ ಗಮನಿಸೋದಾದ್ರೆ, ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರು ದಾಸತ್ವದಿಂದ ಬಿಡುಗಡೆ ಮಾತ್ರ ಮಾಡುವುದಲ್ಲದೆ ನಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವಂತ ಪ್ರೀತಿಯಾಗಿದೆ ಬ್ರದರ್ ಸಿಸ್ಟರ್ಸ್. ಇದು ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ. ದೇವರು ನಿಮ್ಮನ್ನು ಪ್ರೀತಿಸುತ್ತೇನೆ ಅಥವಾ ದೇವರು ನಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಸುಮ್ಮನಿರದೆ ನಮ್ಮನ್ನು ದಾಸತ್ವದಿಂದ ಬಿಡಿಸಿ ನಮ್ಮನ್ನು ಅಭಿವೃದ್ಧಿಪಡಿಸಿ ಹೆಚ್ಚಿಸುವಂತ ಪ್ರೀತಿಯಾಗಿದೆ ಬ್ರದರ್ ಸಿಸ್ಟರ್ಸ್. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸೋದಾದ್ರೆ, ದೇವರು ತನ್ನನ್ನೇ ಈ ಭೂಲೋಕಕ್ಕೆ ಅಂದ್ರೆ ನಮ್ಮ ಪಾಪ ಶಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಒಪ್ಪಿಸಿಬಿಟ್ರು. ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಮ್ಮನ್ನೇ ಒಪ್ಪಿಸಿಕೊಟ್ರು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ವಾಕ್ಯ ಗಮನಿಸೋಣ. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇನ್. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೇವರ ಅಮೂಲ್ಯವಾದಂತಹ ಪ್ರೀತಿ ನಮ್ಮ ಮೇಲೆ ಇಟ್ಟು, ಅಂದ್ರೆ ಎಷ್ಟೋ ಪ್ರೀತಿ, ಎಷ್ಟೋ ಅಮೂಲ್ಯವಾದದ್ದು, ಎಷ್ಟೋ ಪ್ರೀತಿ ಬ್ರದರ್ ಸಿಸ್ಟರ್ಸ್. ಅದಕ್ಕೆ
ಎಂಡೇ ಇಲ್ಲ, ಅಂದ್ರೆ ಅದಕ್ಕೆ ಲಾಸ್ಟ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ಬ್ರದರ್ಸ್ ಸಿಸ್ಟರ್ಸ್. ಅಂತ ಪ್ರೀತಿಯನ್ನು ನಮ್ಮ ಮೇಲಿಟ್ಟು ತನ್ನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಇದು ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ ಎಂಬುದಾಗಿ ತಿಳ್ಕೊಳ್ಬಹುದು. ಅದಕ್ಕೆ ಕಾರ್ಯಗಳನ್ನು ನಾವು ಇದುವರೆಗೂ ಗಮನಿಸ್ತೇವೆ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು, ಈಗ ಮುಖ್ಯವಾಗಿ ಅರ್ಥಕೊಳ್ಬೇಕಾಗಿರುವಂತದ್ದು, ಮಾಡಬೇಕಾಗಿರುವಂತದ್ದು, ನಾವು ಯಾವ ರೀತಿಯಾಗಿ ಅವ್ರನ್ನ ಪ್ರೀತಿ ಮಾಡ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಬ್ರದರ್ಸ್ ಸಿಸ್ಟರ್ಸ್. ಯಾಕಂದ್ರೆ ನಾವ್ ಹೇಳ್ತೀವಿ ಯೇಸು ಕ್ರಿಸ್ತನ್ ನಮ್ಮನ್ನು ಪ್ರೀತಿಸಿದ್ದಾನೆ, ಹೌದು ಸತ್ಯ, ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸಿದ್ದೇವೆ ಎಂಬುದಾಗಿ ಹೇಳ್ತೀವಿ ಅಲ್ವಾ. ಆದ್ರೆ ದೇವರು ಪ್ರೀತಿ ಮಾಡಿ ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ. ಹೇಗಂದ್ರೆ ಐಗುಪ್ತಲ್ಲಿದ್ದಂತ ಜನರನ್ನು ಬಿಡಿಸಿದ್ರು, ಅಭಿವೃದ್ಧಿ ಪಡಿಸಿದ್ರು, ಹೆಚ್ಚಿಸಿದ್ರು. ನಮ್ಮನ್ನು ಕೂಡ ನಾವು ಪಾಪ ಶಾಪಗಳಿಂದ ಬಿಡಿಸುವುದಕ್ಕೂ ಕೂಡ ಯೇಸು ಕ್ರಿಸ್ತರೇ ಮನುಷ್ಯನಾಗಿ ಬಂದು ತನ್ನನ್ನೇ ಒಪ್ಪಿಸಿಕೊಟ್ರು. ಇದು ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿ ಅಥವಾ ಪ್ರೀತಿಗೆ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುವಂತ ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾ ಇದ್ದೇವೆ, ಆ ಪ್ರೀತಿ ಅಂದ್ರೆ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಬ್ರದರ್ಸ್ ಸಿಸ್ಟರ್ಸ್. ಸೊ ಗಮನಿಸೋಣ. ಕೀರ್ತನೆ 31ನೇ ಅಧ್ಯಾಯ 23ನೇ ವಚನ. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಕಸ್ಥರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸುತ್ತಾನೆ. ಆಮೇನ್. ಬ್ರದರ್ಸ್ ಸಿಸ್ಟರ್ಸ್, ಇವತ್ತೆಲ್ಲರೂ ನಾವು ಹೇಳ್ಕೊಳ್ಳುವಂಥದ್ದು ನಾವು ಯೇಸು ಕ್ರಿಸ್ತನ ಭಕ್ತರು ಎಂಬುದಾಗಿ. ಆದರೆ ದೇವರ ವಚನ ಹೇಳ್ತಾ ಇದೆ, ಭಕ್ತರೇ ದೇವರನ್ನು ಪ್ರೀತಿಸಿ ಎಂಬುದಾಗಿ. ಈ ಪ್ರೀತಿ ಅನ್ನುವಂಥದ್ದು ಕಾರ್ಯ ರೂಪದಲ್ಲಿರ್ಬೇಕು ಬ್ರದರ್ಸ್ ಸಿಸ್ಟರ್ಸ್. ಇವತ್ತು ನಾವು ಅನೇಕವಾಗಿ ಹಾಡು ಹೇಳುವಂಥದ್ದು, ಡ್ಯಾನ್ಸ್ಗಳು ಮಾಡುವಂಥದ್ದು, ಕುಣಿಯುವಂಥದ್ದು, ಇದು ನಾವು ಎಲ್ಲೆಡೆ ನೋಡ್ತಾ ಇದ್ದೇವೆ. ಸೊ ನಾನು ಪ್ರೀತಿಸ್ತೀನಿ ಅಂತ ಹಾಡು ಹೇಳೋದು ಮಾತ್ರದಿಂದಲೇ ಪ್ರೀತಿ ಇರುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗಿಲ್ಲ ಬ್ರದರ್ಸ್ ಸಿಸ್ಟರ್ಸ್. ಪ್ರೀತಿ ಅನ್ನುವಂಥದ್ದು ಬರೀ ಹಾಡು ಹೇಳೋದ್ರಿಂದಲ್ಲ, ಬರೀ ಬಾಯಿ ಮಾತಿನಿಂದಲ್ಲ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋದ್ರಿಂದ. ಗಮನಿಸೋಣ ವಾಕ್ಯವನ್ನು. ಪ್ರೀತಿ ಅಂದ್ರೆ ನಾವು ಹೇಗೆ ದೇವರನ್ನು ಪ್ರೀತಿಸಬೇಕು ಅನ್ನೋದಕ್ಕೆ ವಾಕ್ಯನ ಗಮನಿಸೋಣ. 1ನೇ ಯೋಹಾನ 5ನೇ ಅಧ್ಯಾಯ 3ನೇ ವಚನ. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ಬ್ರದರ್ಸ್ ಸಿಸ್ಟರ್ಸ್. ದೇವರ ಮೇಲಣ ಪ್ರೀತಿ ಅಂದ್ರೆ ಏನು ಅಂದ್ರೆ ಅರ್ಥ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು. ಆತನ ಆಜ್ಞೆಗಳು ನಮ್ಗೆ ಯಾವುದು ಭಾರವಲ್ಲ. ಇವತ್ತು ದೇವರಿ ಹಬ್ಬ ಅಂದ್ರೆ ನಮ್ಗೆ ಏನ್ ಹೇಳ್ತಾರೆ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಇವತ್ತು ಪ್ರೀತಿಸೋದು ಕಷ್ಟನಾ? ದ್ವೇಷ ಮಾಡು ಅಂದ್ರೆ ಅನೇಕರು ಎಲ್ರಿಗೂ ದ್ವೇಷ ಮಾಡ್ತಾರೆ, ದ್ವೇಷಕ್ಕೆ ಒಳಗಾಗ್ತಾರೆ. ಆದ್ರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಮ್ಮ ಮೇಲೂ ನಿಮ್ಮ ಮೇಲೂ ಪ್ರೀತಿಯನ್ನಿಟ್ಟು, ಆದ್ರೆ ಬರೀ ಪ್ರೀತಿ ಅಲ್ಲ, ಎಷ್ಟೋ ಪ್ರೀತಿಯನ್ನಿಟ್ಟು, ಅಮೂಲ್ಯವಾದ ಪ್ರೀತಿಯನ್ನಿಟ್ಟು ತನ್ನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ರು. ಹಾಗೆ ನಾವು ಇನ್ನು ಕೆಲವೊಂದು ವಾಕ್ಯವನ್ನು ಗಮನಿಸೋದಾದ್ರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನಿನ್ನ ಸಹೋದರನನ್ನು ಅಥವಾ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ತಮ್ಮ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದ್ರು. ನಾವು ಪ್ರಾಣ ಕೊಡುವಂತ ಹಂಗಿಲ್ಲಿದ್ದೇವೆ ಸರಿ, ಆದ್ರೆ ಪ್ರಾಣ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ನಾವು ಮತ್ತೊಬ್ಬರನ್ನ ಏನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಉದಾಹರಣೆಗೆ ಎಫೆಸ ಬರೆದ ಪತ್ರಿಕೆ ಗಮನಿಸೋದಾದ್ರೆ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿನ ಹೇಗೆ ಪ್ರೀತಿಸ್ಬೇಕು, ಹೆಂಡತಿ ಗಂಡನಿಗೆ ಯಾವ ರೀತಿ ಅಧೀನರಾಗಿರ್ಬೇಕು, ಮಕ್ಕಳನ್ನ ಯಾವ ರೀತಿ ಪ್ರೀತಿ ಬೆಳೆಸಬೇಕು, ಮಕ್ಕಳು ಯಾವ ರೀತಿಯಾಗಿ ತಂದೆ ತಾಯಿ ವಿಧೇಯರಾಗಿರ್ಬೇಕು ಅನ್ನುವಂತ ಕಾರ್ಯ ಬರೆಯಲ್ಪಟ್ಟಿದೆ. ಬ್ರದರ್ಸ್ ಸಿಸ್ಟರ್ಸ್, ಇದು ನಾವು ಕುಟುಂಬದಿಂದಲೇ ಈ ಪ್ರೀತಿಯನ್ನು ಪ್ರಾರಂಭ ಮಾಡೋದಾದ್ರೆ ಖಂಡಿತವಾಗ್ಲೂ ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿದೆ ಎಂಬುದಾಗಿ ಅರ್ಥ. ಅದನ್ ಬಿಟ್ಟು ನಮ್ಮ ಕುಟುಂಬದಲ್ಲೇ ನಮಗೆ ಕೋಪ ಅಥವಾ ದ್ವೇಷ, ವೈಮನಸ್ಸು ಇರೋದಾದ್ರೆ ನಾವೆಲ್ಲಿ ದೇವರ ವಾಕ್ಯನ ಕೈಗೊಂಡು ನಡೀತಾ ಇದೀವಿ ಅಂತ ಅರ್ಥ. ಕೈಗೊಂಡು ನಡೀತಾ ಇದೀವಿ ಅಂತ ಹೇಳಿದ್ರು ಕೂಡ ಅದು ನಿಜವಾದ ಪ್ರೀತಿ ಆಗಿರೋದಿಲ್ಲ. ಇನ್ನೊಂದು ವಾಕ್ಯ ಗಮನಿಸೋಣ. 2ನೇ ಯೋಹಾನ 1ನೇ ಅಧ್ಯಾಯ 6ನೇ ವಚನ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ, ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ಆಮೇನ್. ಸ್ಪಷ್ಟ ಗಮನಿಸಿ ಬ್ರದರ್ಸ್ ಸಿಸ್ಟರ್ಸ್, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ನಿಜವಾಗೂ ಯೇಸು ಕ್ರಿಸ್ತನ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ. ನಾನು ಯೇಸು ಕ್ರಿಸ್ತನ ಪ್ರೀತಿಸ್ತೀನಿ ಅನ್ನುವಂಥದ್ದು ದೇವರ ಆಜ್ಞೆ ಕೈಗೊಂಡು ನಡೆಯುವಂಥದ್ದು. ಸಣ್ಣ ಸಣ್ಣ ಆಜ್ಞೆಗಳಷ್ಟೇ ನಮ್ಗೆ ಕೊಟ್ಟಿರುವಂಥದ್ದು. ನಾವು ಸ್ಪಷ್ಟವಾಗಿ ಗಮನಿಸೋದಾದ್ರೆ ನಮ್ಗೆ ಇರುವಂಥದ್ದು 2 ಕಟ್ಟಳೆ. ಏನು? ನಿನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ನಿನ್ನ ಕರ್ತನಾದ ಒಬ್ಬನೇ ದೇವರನ್ನು ಪ್ರೀತಿಸಬೇಕು. ಹಾಗೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಇದರಲ್ಲೇ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದಾಗಿ ನಾವು ವಾಕ್ಯ ಗಮನಿಸ್ತೀವಿ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ಅವರ ಕಟ್ಟಳೆಗಳನ್ನು ಕೈಗೊಂಡು ಹಿಡಿಯುವಂಥದ್ದು ಕಷ್ಟನಾ? ವಾಕ್ಯದ್ರೆ ನಾವು ಗಮನಿಸ್ತೋ ಆತನ ಆಜ್ಞೆ ಭಾರವಾದವುಗಳಲ್ಲ. ಒಬ್ಬರನ್ನು ಪ್ರೀತಿ ಮಾಡುವ ಅನ್ನುವಂಥದ್ದು ಭಾರನ, ಒಬ್ಬರನ್ನು ಕ್ಷಮಿಸುವ ಅನ್ನುವಂಥದ್ದು ಭಾರನ, ಒಬ್ಬರ ಮೇಲೆ ದಯೆ ತೋರು ಅನ್ನುವಂಥದ್ದು ಭಾರನ. ಇವ್ಯಾವು ಭಾರವೇ ಅಲ್ಲ ಬ್ರದರ್ಸ್ ಸಿಸ್ಟರ್ಸ್. ಆದ್ರೆ ಇವೆಲ್ಲವೂ ಗೊತ್ತಿದ್ದು ಕೂಡ ನಾನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀದೆ ಹೋದ್ರೆ ನಿಜವಾಗಿಯೂ ದೇವರ ಮೇಲಿನ ಪ್ರೀತಿ ನನ್ನಲ್ಲಿ ಇಲ್ಲ. ನಾನು ಉಪದೇಶ ಮಾಡುವನಾಗಿರ್ಬೋದು ಅಥವಾ ಉಪದೇಶ ಕೇಳೋನಾಗಿರ್ಬೋದು,
ಯಾರೇ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ದೇವರ ಮೇಲನ ಪ್ರೀತಿ ಇರಬೇಕು. ಅಂದ್ರೆ ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ ಅಂದ್ರೆ, ದೇವರ ಆತ್ಮನಿಂದ ಉಂಟಾಗಿರುವಂತ ಆ ಪ್ರೀತಿ ನಮಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿವೆ. ಅಂದ್ರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟೋದ್ರಿಂದ ಅನೇಕ ಕಾರ್ಯಗಳನ್ನು ಅವರು ನಡೆಸಿದ್ದಾರೆ. ನಾವು ನಿಜವಾಗಿಯೂ ದೇವರನ್ನು ಪ್ರೀತಿಸ್ತೇವೆ ಅನ್ನೋದಾದ್ರೆ, ನಮ್ಮಲ್ಲೂ ದೇವರ ಪ್ರೀತಿ ಇದೆ ಅಂತ ಹೇಳೋದಾದ್ರೆ, ನಮ್ಮಲ್ಲೂ ಕೂಡ ಕೆಲ ಕಾರ್ಯಗಳು ನಡಿಬೇಕು ಸಿಸ್ಟರ್ಸ್. ಸೊ ಅವೇ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥದ್ದು ಎಂಬುದಾಗಿ ಅರ್ಥ. ಸೊ ಅದು ಮಾತ್ರ ಅಲ್ಲದೆ, ಆ ಪ್ರೀತಿ, ಆ ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ ಕಪಟವಿಲ್ಲದಂತ ಪ್ರೀತಿ ಆಗಿರೋ ಸಿಸ್ಟರ್ಸ್. ಯಾಕಂದ್ರೆ ಅಪೊಸ್ತಲನಾದ ಪೌಲನು 2 ಕೊರಿಂಥ 6ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸುವಾಗ, ಪವಿತ್ರಾತ್ಮನ ಕಪಟವಿಲ್ಲದ ಪ್ರೀತಿ ಅದನ್ನು ನಾನು ಧರಿಸಿಕೊಂಡಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಪ್ರೀತಿಯನ್ನು ಧರಿಸಿಕೊಂಡವನಾಗಿದ್ದ. ಯಾವ ಪ್ರೀತಿ? ಕಪಟವಿಲ್ಲದ ಪ್ರೀತಿ. ದೇವರ ಆತ್ಮನಿಂದ ಉಂಟಾಗುವಂತಹ ಪ್ರೀತಿ ಕಪಟವೇ ಇರದಂತ ಪ್ರೀತಿ ಸಿಸ್ಟರ್ಸ್. ಆ ಪ್ರೀತಿಯನ್ನು ಅಪೊಸ್ತಲನಾದ ಪೌಲನು ಧರಿಸಿಕೊಂಡಿದ್ದ. ನಾವು ಕೂಡ ಆ ಪ್ರೀತಿಯನ್ನು ಧರಿಸಿಕೊಳ್ಳುವವರಾಗಿರ್ಬೇಕು. ಧರಿಸಿಕೊಳ್ಳುವಂಥದ್ದಂದ್ರೆ ಕೈಗೊಂಡು ನಡೆಯುವಂತವರಾಗಿರ್ಬೇಕು. ಯಾಕೆ ಈ ಪ್ರೀತಿ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಂತ ನಾವು ಕೇಳೋದಾದ್ರೆ, ಕೊನೆ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ನಿಲ್ಲುವಂಥದ್ದು ಪ್ರೀತಿ. ಆ ಪ್ರೀತಿಯೇ ದೊಡ್ಡದು ಎಂಬುದಾಗಿ ವಾಕ್ಯವನ್ನು ನಾವು ಗಮನಿಸೋದಾದ್ರೆ, 1 ಕೊರಿಂಥ 13ನೇ ಅಧ್ಯಾಯ 16ನೇ ವಚನ ಗಮನಿಸುವಾಗ, ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಆಮೇನ್. ನೋಡಿ, ನ್ಯಾಯ ತೀರ್ಪಿನ ದಿನದಲ್ಲಿ ನಿಲ್ಲುವಂಥದ್ದು 3: ಒಂದು ನಂಬಿಕೆ, ಒಂದು ನಿರೀಕ್ಷೆ, ಇನ್ನೊಂದು ಪ್ರೀತಿ. ಅದರಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ. ಸೊ ಈ ಪ್ರೀತಿಯನ್ನು ನಾವೆಲ್ಲರೂ ಧರಿಸಿಕೊಂಡವರಾಗಿರಬೇಕು ಸಿಸ್ಟರ್ಸ್. ಸಂಪೂರ್ಣವಾಗಿ ಇದರ ಅರ್ಥವನ್ನು ಹೇಳೋದಾದ್ರೆ ಅಥವಾ ತಿಳ್ಕೊಳ್ಳೋದಾದ್ರೆ, ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂಥದ್ದೇ ಪ್ರೀತಿ. ಹೇಗೆ ಇದು ಪ್ರಾಕ್ಟಿಕಲ್ ತಿಳ್ಕೊಳ್ಳುವಂಥದ್ದು ಅಂತ ನಾವು ಕೇಳೋದಾದ್ರೆ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥದ್ದು ಹೇಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನ ಗಮನಿಸೋದಾದ್ರೆ, ನೀವು ನಿಮ್ಮ ಪಾಪ ಪರಿಹಾರದಕ್ಕೋಸ್ಕರ ತಂದೆ, ಮಗ, ಪವಿತ್ರಾತ್ಮನ ಹೆಸರನ್ನೇ ದೀಕ್ಷಾನ ಮಾಡಿಸ್ಕೊಳ್ಳಿ ಅಂತ ಬರೆಯಲ್ಪಟ್ಟಿದೆ. ಸೊ ಅದೇ ಅಪೊಸ್ತಲರ ಕೃತ್ಯಗಳು 2:38 ನೋಡೋದಾದ್ರೆ, ನಿಮ್ಮ ಪಾಪ ಪರಿಹಾರದಕ್ಕೋಸ್ಕರ ಯೇಸು ಕ್ರಿಸ್ತನ ಹೆಸರನ್ನ ದೀಕ್ಷಾನ ಮಾಡಿಸ್ಕೊಳ್ಳಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ನಮ್ಮ ಪಾಪ ಪರಿಹಾರ ಆಗ್ಬೇಕಾದ್ರೆ ತಂದೆ, ಮಗ, ಪವಿತ್ರಾತ್ಮನ ಹೆಸರು ಅಂದ್ರೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳಿರೋ ಪ್ರಕಾರ, ಅಪೊಸ್ತಲರ ಕೃತ್ಯ 2:38ರಲ್ಲಿ ಬರೆದಿರೋ ಪ್ರಕಾರ, ಅಂದ್ರೆ ಆ ವಾಕ್ಯದಲ್ಲಿ ನೆರವೇರಿಸಿರೋ ಪ್ರಕಾರ ಯೇಸು ಕ್ರಿಸ್ತನ ಹೆಸರು ದೀಕ್ಷಾನ ಮಾಡಿಕೊಳ್ಳುವಂಥದ್ದೇ ವಾಕ್ಯವನ್ನು ನೆರವೇರಿಸುವಂಥದ್ದು. ಆ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯೋದಾದ್ರೆ, ಸೊ ಆ ವಾಕ್ಯಕ್ಕೆ ಅನುಗುಣವಾಗಿ ನಾನು ಜೀವಿಸೋದಾದ್ರೆ, ಆ ವಾಕ್ಯದ ಪ್ರಕಾರ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳೋದಾದ್ರೆ, ನನಗೆ ದೇವರ ಮೇಲನ ಪ್ರೀತಿ ಇದೆ ಎಂಬುದಾಗಿ ಅರ್ಥ. ಸೊ ಇದು ಮಾತ್ರನ ಅಂತ ಕೇಳೋದಾದ್ರೆ ಅಲ್ಲ. ಇನ್ನು ಕೆಲವು ಉದಾಹರಣೆ ನೋಡೋದಾದ್ರೆ, ಯೋಹನ 3ನೇ ಅಧ್ಯಾಯ 3 ಮತ್ತು 5ನೇ ವಚನ ಗಮನಿಸುವಾಗ, ಒಬ್ಬರು ನೀರಿನಿಂದಲೂ ಆತ್ಮನಿಂದ ಹುಟ್ಟದಿದ್ರೆ ಪರಲೋಕ ರಾಜ್ಯ ಸೇರೋದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈಗ ಬ್ಯಾಪ್ಟಿಸಮ್ ತಗೊಳ್ಳೋದ್ರಿಂದ ಈ ವಾಕ್ಯ ಕೂಡ ನಾನು ನೆರವೇರಿಸ್ತಾ ಇದ್ದೀನಿ. ಅಂದ್ರೆ ದೇವರ ಮೇಲನ ಪ್ರೀತಿ ಇದೆ, ಆದುದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಈ ವಾಕ್ಯವನ್ನು ನೆರವೇರಿಸ್ತಾ ಇದ್ದೀನಿ ಎಂಬುದಾಗಿ ಅರ್ಥ. ಹಾಗೆ ನಾವು ಮೊದಲು ಹೇಳದ ಹಾಗೆ ಎಫೆಸ ಬರೆದ ಪತ್ರಿಕೆ ನಾವು ಗಮನಿಸೋ ಪ್ರಕಾರ, ಒಂದು ಕುಟುಂಬ ಯಾವ ರೀತಿಯಾಗಿರಬೇಕು ಅನ್ನುವಂತ ಆ ರೋಲ್, ಆ ಕಾರ್ಯಗಳು ಏನಿದೆ ನನ್ನ ಜೀವಿತದಲ್ಲಿ ನಾನು ಅದನ್ನು ನೆರವೇರಿಸೋದಾದ್ರೆ ದೇವರ ಮೇಲನ ಪ್ರೀತಿ ನನ್ನಲ್ಲಿ ಇದೆ ಎಂಬುದಾಗಿ ಅರ್ಥ. ಹೀಗೆ ಅನೇಕ ವಾಕ್ಯಗಳಿವೆ ಸಿಸ್ಟರ್ಸ್. ಅವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ನಡವಳಿಕೆ ಮುಖಾಂತರ ನೆರವೇರಿಸಬೇಕಾಗಿದೆ. ಸೊ ಆದುದರಿಂದ ನಾವು ವಾಕ್ಯಗಳನ್ನು ನೆರವೇರಿಸುವುದರ ಮುಖಾಂತರ ದೇವರ ಪ್ರೀತಿ ನಮ್ಮಲ್ಲಿದೆ ಎಂಬುದಾಗಿ ತೋರ್ಪಡಿಸುವರಾಗೋಣ ಸಿಸ್ಟರ್ಸ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳ್ಕೊಂಡಂಥದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆದಿರುವಂತ ಆ ದೇವರ ಆತ್ಮನಿಂದ ಉಂಟಾಗುವಂತ ಪ್ರೀತಿ. ಈ ಪ್ರೀತಿ ಹೇಗಿದೆ, ಹೇಗಿತ್ತು ಎಂಬುದಾಗಿ ನಾವು ತಿಳ್ಕೊಂಡಾಗ, ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತನ್ನನ್ನೇ ಒಪ್ಪಿಸಿಕೊಟ್ರು. ಹಳೆ ಒಡಂಬಡಿಕೆ ಪ್ರಕಾರ ನೋಡೋದಾದ್ರೆ ಆತನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಆ ಪ್ರೀತಿ ಇರೋದ್ರಿಂದಲೇ ಐಗುಪ್ತ ಜನರನ್ನು ಅವರ ದಾಸತ್ವದಿಂದ ಬಿಡಿಸಿದ್ರು. ಅದು ಮಾತ್ರ ಅಲ್ಲದೆ ಎಲ್ಲರನ್ನು ಅಭಿವೃದ್ಧಿಪಡಿಸಿ ಹೆಚ್ಚಿಸುವ ರೀತಿಯಲ್ಲಿ ಅವ್ರು ನಡೆಸಿದ್ರು. ಈಗ ಹೊಸ ಒಡಂಬಡಿಕೆ ಪ್ರಕಾರ ನಮ್ಮ ಪಾಪ ಶಾಪಾಳಿಗೋಸ್ಕರ ನಮಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರು. ಈಗ ನಿಜವಾಗಿ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ನಾವು ಹೇಳೋದಾದ್ರೆ ನಾವು ಯಾವ ರೀತಿ ಇರ್ಬೇಕಂದ್ರೆ, ಆತನ ಒಂದೊಂದು ವಾಕ್ಯವನ್ನು ಕೈಗೊಂಡು ನಡೆದು ನೆರವೇರಿಸುವಂತವರಾಗಿರ್ಬೇಕು ಎಂಬುದಾಗಿ ಅನೇಕ ಕಾರ್ಯಗಳನ್ನು ನೋಡ್ತಾ ಸಿಸ್ಟರ್ಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಅಥವಾ ಸಲಹೆಗಳು ಇರೋದಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಸೊ ಈ ರೀತಿಯಾಗಿ ನಿಮಗೆ ಇನ್ನು ವಾಕ್ಯದ ಅರ್ಥಗಳು, ವಾಕ್ಯಗಳು ನೀವು ನೋಡಲು ಬಯಸೋದಾದ್ರೆ ಸಬ್ಸ್ಕ್ರೈಬ್ ಆಗಿರಬೇಕು ಮತ್ತು ಬೆಲ್ ಐಕನ್ ಒತ್ತಿರಬೇಕು ಎಂಬುದಾಗಿ ಹೇಳ್ತಾ, ನಾವು ಮುಂದೆ ಬರುವಂತಹ ಇನ್ನೊಂದು ಭಾಗದಲ್ಲಿ ಸತ್ಯವಾದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುವಂಥ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಿಗೋಣ ಎಂಬುದಾಗಿ ಹೇಳ್ತಾ
ಇದುವರೆಗೂ ಈ ಭಾಗದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.